ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇನ್ನೂ ಒಂದು ಬೇಸಿಕ್ ಸ್ಟಿಚ್ ಅಂದರೆ 6ನೇ ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತಿದ್ದೀನಿ, ಯಾವ ರೀತಿ ಹಾಕೋದು ಅಂತ. ಮೊದಲು ನಾವಿದು ಈ ಬೆರಳಿಗೆ ನೀಟಾಗಿ ಈ ಥರ ದಾರನ ಸುತ್ತಕೊಂಡು ಈ 2 ಬೆರಳಲ್ಲಿ ದಾರನ ಇಟ್ಕೊಂಡು ಆದಮೇಲೆ ಆ ದಾರದ ಮೇಲೆ ಬಟ್ಟೆನ ಇಟ್ಕೋಬೇಕು. ಬಟ್ಟೆನ ಇಟ್ಕೊಂಡು ನೀಟಾಗಿ ಈ ಥರ ದಾರನ ಆಚೆ ತೊಗೊಂಬನ್ನಿ. ಕರೆಕ್ಟಾಗಿ ಈ ಥರ ತೊಗೊಂಬಂದು 3 ಗಂಟು ಹಾಕ್ಕೊಬೇಕು. ನೀಟಾಗೆ ಒಂದು 3 ಗಂಟೆ ಹಾಕೊಂಡ್ಬಿಟ್ರೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೂರು ಗಂಟೆ ಹಾಕೊಂಡಾದಮೇಲೆ ಮತ್ತೆ ಈ ಬೆರಳಿಗೆ ನೀಟಾಗಿ ಈ ಥರ ದಾರನ ಸುತ್ಕೊಂಡ್ಬಿಡಿ. ನಾವು ಯಾವುದೇ ಡಿಸೈನ್ ಮಾಡಲಿ, ಬೇಸಿಕ್ ಸ್ಟಿಚ್ ಕಲೀಲಿ, ನಮಗೆ ಮೇನು ಈ ಬೆರಳಲ್ಲಿ ನಾವು ದಾರ ಸುತ್ಕೊಂಡಿದ್ದೀವಲ್ವಾ, ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದ ನೀಟಾಗಿ ಕಲ್ತ್ಕೋಬೇಕು. ಇವಾಗ ಕ್ರೋಶನ ಬಟ್ಟೆ ಒಳಗಡೆ ಹಾಕಿ ಆ ದಾರನ ವಾಪಸ್ ಈ ಥರ ತೊಗೊಂಬರ್ಬೇಕು. ನೀಟಾಗಿ ಎಲ್ಲ ದಾರನೂ ವಾಪಸ್ ತೊಗೊಂಬನ್ನಿ. ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಇಲ್ಲಿ ಪಕ್ಕದಲ್ಲೇ, ಇಲ್ಲಿ ಗ್ಯಾಪ್ ಕೊಟ್ಕೊಬೇಡಿ, ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡ್ಕೊಂಡ್ಮೇಲೆ ಇದು 2 ಬೇಸಿಕ್ ಸ್ಟಿಚಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೋಬೇಕು. ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಕ್ರೋಶನ ಬಟ್ಟೆ ಒಳಗಡೆ ಹಾಕಿ ನೀಟಾಗಿ ಮತ್ತೆ ದಾರನ ತೊಗೊಂಬರ್ಬೇಕು. ದಾರನ ಹಿಂಗೆ ಆಚೆ ತೊಗೊಂಡು ಬಂದ ಮೇಲೆ ನೋಡಿ, ಕ್ರೋಶ ಮೇಲೆ 3 ಲೂಪ್ ಕಾಣಿಸ್ತಿದೆ. 3 ಲೂಪ್ ಕಾಣಿಸ್ತಿದೆ ಅಲ್ವಾ? ಆ 3 ಲೂಪ್ನು ಸೇರಿಸ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ಆ 3 ಲೂಪ್ನು ಸೇರಿಸ್ಕೊಂಡು ಒಂದೇ ಸಲ ದಾರ ಈ ಥರ ಆಚೆ ಬರಬೇಕು. ಕರೆಕ್ಟ್. ಇನ್ನೊಂದು ಸಲ ನೋಡ್ಕೊಳ್ಳಿ, ಹೇಳ್ಕೊಡ್ತೀನಿ. ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರ ತೊಗೊಂಡು ಆದಮೇಲೆ ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು, ಇವಾಗ ಕ್ರೋಶ ಮೇಲೆ ನಮಗೆ ಅಲ್ಲಿ 3 ಲೂಪ್ ಕಾಣಿಸ್ತಿದೆ. 3 ಲೂಪ್ ಕಾಣಿಸ್ತಿದೆ ಅಲ್ವಾ? ಆ 3 ಲೂಪನ್ನು ಕೂಡ ಇವಾಗ ಕ್ರೋಶ ಮೇಲೆ ಮತ್ತೆ ದಾರನ ತೊಗೊಂಡು ಆ 3 ಲೂಪ್ ಒಳಗಡೆಯಿಂದನೂ ನಾವು ಕ್ರೋಶನ ಆಚೆ ತೊಗೊಂಡು ಬರಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡೆ, ಮತ್ತೆ ಪಕ್ಕದಲ್ಲೇ ನಾನು ಕ್ರೋಶನ ಹಾಕಿ ದಾರನ ವಾಪಸ್ ತೊಗೊಂಬಂದು ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಆ 3 ಲೂಪ್ ಏನು ಕಾಣಿಸ್ತಿದೆ ಆ 3 ಲೂಪ್ ಒಳಗಡೆಯಿಂದನೂ ನಾನು ಕ್ರೋಶನ ಆಚೆ ತೊಗೊಂಡು ಬರ್ತೀನಿ. ನೋಡಿ, ಈ ಥರ ನೀಟಾಗಿ ಆಚೆ ತೊಗೊಂಬರಬೇಕು. ಮತ್ತೆ ಇವಾಗ ಕ್ರೋಶ ಮೇಲೆ ದಾರನ ತೊಗೊಂಡೆ, ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ನೋಡಿ, ದಾರ ತೊಗೊಂಡು ಆದಮೇಲೆ ಇಲ್ಲಿ ಮುಂದೆ ಏನು ಉಕ್ಕಿದೆ ಅಲ್ವಾ, ಈ ಉಕ್ಕನ್ನ ಈ ಥರ ಬಾಕ್ಕೋಬೇಕು. ಕೆಳಗಡೆ ನೋಡಬೇಕು. ಈ ಥರ ಕೆಳಗಡೆ ಇಟ್ಕೊಂಡು ಹಿಂಗೆ ಒಳಗಡೆಯಿಂದ ಹಿಂಗೆ ತೊಗೊಂಡು ಬಂದರೆ ಯಾವುದೇ ದಾರಕ್ಕೆ ಸಿಗಾಕೊಳ್ಳದೆ ನೀಟಾಗಿ ಆಚೆ ಬರುತ್ತೆ ಈ ಥರ. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಳ್ಳಿ, ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ಆಚೆ ತೊಗೊಂಬಂದು ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ನಾವು ಒಳಗಡೆ ಎಳ್ಕೋಬೇಕಿದ್ರೆ ಈ ಹುಕ್ಕೇನಿದೆ ಅದು ಕೆಳಗಡೆ ಬರಬೇಕು. ಮತ್ತು ನಾವು ನೀಟಾಗಿ ಆಚೆ ಈ ಥರ ಕ್ರೋಶನ ತೊಗೊಂಬರಬೇಕು. ಆವಾಗ ಈ ಥರ ಹಾಫ್ ಡಬಲ್ ಕ್ರೋಶ ಬರುತ್ತೆ. ಈ ಹಾಫ್ ಡಬಲ್ ಕ್ರೋಶಲ್ಲೂ ಕೂಡ ಡಿಸೈನ್ಗಳು ಮಾಡ್ತೀವಿ. ಮತ್ತು ಇದು ಬೀಡ್ಸ್ಗಳೆಲ್ಲ ಯೂಸ್ ಮಾಡಬೇಕಿದ್ರೆ ಫಸ್ಟು ದೊಡ್ಡದಾಗಿ ಹಾರ್ಚ್ ಹಾಕ್ಕೊಂಡ್ರೆ ಮೇಲ್ಗಡೆ ಎಲ್ಲ ಡಿಸೈನ್ ಮಾಡೋದಕ್ಕೆ ಈ ಥರ ಹಾಫ್ ಡಬಲ್ ಕ್ರೋಶನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾವು ಇದೇ ರೀತಿ ಕ್ರೋಶ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಬಂದು ಆ 3 ಲೂಪ್ ಒಳಗಡೆಯಿಂದನೂ ದಾರ ತೊಗೊಂಬರಬೇಕು. ಸ್ಟಾರ್ಟಿಂಗ್ ಕಲಿಬೇಕಿದ್ರೆ ಕಷ್ಟ ಆಗುತ್ತೆ. ಒಂದು 2-3 ಸಲ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಮೇನು ನಮಗೆ ಕ್ರೋಶನ ನಾವು ಆಚೆ ತೊಗೊಬರ್ಬೇಕಿದ್ರೆ ಆ ಕ್ರೋಶ ಮುಂದೆಗಡೆ ಹುಕ್ಕಿದೆ ಅಲ್ವಾ, ಆ ಹುಕ್ಕು ಸೈಡಲ್ಲೆಲ್ಲ ಹೋಗಬಾರ್ದು, ಕೆಳಗಡೆನೇ ನೀಟಾಗಿ ಬಂದರೆ ಆ ಪಕ್ಕದಲ್ಲಿರೋ ದಾರಗಳೆಲ್ಲ, ಈಗ 8 ಎಳೆ ದಾರ ತೊಗೊಂಡಿದ್ದೀವಲ್ವಾ, ಆ 8 ಎಳೆ ದಾರದಲ್ಲೆಲ್ಲ ಸಿಗಾಕೊಳ್ಳೋದು ಆ ಥರ ಆಗಲ್ಲ. ನಾವು ಮೇನು ಆ ಉಕ್ಕನ್ನ ಬ್ಯಾಲೆನ್ಸ್ ಮಾಡೋದ ಕಲ್ತ್ಕೋಬೇಕು. ನೀಟಾಗಿ ಈ ಥರ ದಾರ ತೊಗೊಂಡ ತಕ್ಷಣ ಹಿಂಗೆ ಕೆಳಗಡೆಯಿಂದ ತೊಗೊಂಬರ್ಬೇಕಷ್ಟೆ. ನಾವೇನಾದ್ರೂ ಆ ಕಡೆ ಈ ಕಡೆ ಕ್ರೋಶನ ತಿರುಗಿಸಿದ್ರೆ ಅದು ನೀಟಾಗಿ ಬರೋದಿಲ್ಲ. ನೋಡಿ, ಬೇಕಿದ್ರೆ ನೋಡಿ, ಬರೋದೇ ಇಲ್ಲ. ನಾನಿವಾಗ ಹಿಂಗೆ ಅಡ್ಡ ಇಟ್ಕೊಂಡು ಮಾಡ್ತಿದ್ದೀನಿ, ನಾವೇನು ಮಾಡಿದ್ರೂ ಅದು ಬರೋದೇ ಇಲ್ಲ, ಸಿಗಾಕೊಂಡು ಬರುತ್ತೆ. ಅದಕ್ಕೆ ಮೇನ್ ನಾವು ಆ ಕ್ರೋಶ ಹುಕ್ ಏನಿದೆ ಆ ಹುಕ್ಕನ್ನ ಬ್ಯಾಲೆನ್ಸ್ ಮಾಡೋದು ತಿಳ್ಕೊಬೇಕು. ನಾವು ಕ್ರೋಶ ಮೇಲೆ ದಾರ ತೊಗೊಂಡ ತಕ್ಷಣವೇ ಆ ಹುಕ್ಕು ಆಟೋಮೆಟಿಕ್ಕಾಗಿ ಈ ಥರ ಡೌನ್ ಮಾಡ್ಕೊಂಡು ಹೇಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಮೇನ್ ಇದೊಂದು 2
ಟ್ರಿಕ್ಸ್ಗಳನ್ನ ನೀವು ಕಲ್ತ್ಕೊಬಿಟ್ರೆ ಆರಾಮಾಗೆ ನಾವು ಕ್ರೋಶಾ ಡಿಸೈನ್ನ ಹಾಕ್ಕೋಬೋದು. ನೋಡಿ ಇಷ್ಟು ನೀಟಾಗಿ ಈ ಥರ ಗ್ರಿಪ್ಪಾಗಿ ಬರುತ್ತೆ. ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನಾರ್ಮಲಾಗಿ ಈ ಥರ ದಾರ ಎಲ್ಲ ತೆಗೆದಾಗ ಎಲ್ಲೂ ಸಿಗಾಕೊಳ್ಳದೆ ನೀಟಾಗಿ ಬಂದರೆ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ. ನಾವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಎಷ್ಟಾಗುತ್ತೆ ಅಷ್ಟು ಬಿಚ್ಚಿ ಬಿಚ್ಚಿ ಇದನ್ನು ದಾರನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಯಾವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಅನಿಸುತ್ತೆ ಆವಾಗ ಬೇರೆ ಇನ್ನೂ ಒಂದು ಸ್ಟಿಚ್ ಕಲಿಯೋದಕ್ಕೆ ಹೋಗಬೇಕು. ಫಸ್ಟ್ ಸ್ಟಿಚ್ಚಲ್ಲಿ ನಾವು ಹೆಂಗೆ ಕಲಿತೀವಿ ಅದ್ರ ಮೇಲೆ ನಮಗೆ ಎಲ್ಲ ಬೇಸಿಕ್ ಸ್ಟಿಚ್ಗಳು ನೀಟಾಗಿ ಬರುತ್ತೆ. ಮತ್ತು ನಾವು ದಾರ ಎಲ್ಲ ಬಿಚ್ಚಾದಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಫಿನಿಶಿಂಗ್ ಬರುತ್ತೆ ನಮಗೆ ಸೀರೆ ಕುಚ್ಚು ಹಾಕೋದಕ್ಕೆ. ಇವತ್ತು ನಾನು ಹೇಳ್ಕೊಟ್ಟಿರೋ ಬೇಸಿಕ್ ಸ್ಟಿಚ್ಚು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.